Namaste. A very happy evening to all my dear students, teacher, and the school administrative department. We welcome you all for our Vidya Shakti science session. My name is Ashwita Malnad and I'm your science tutor. So, how are you all doing? Hope you're back to school after your long holidays, isn't it? Yes. Hear me? Okay, okay. Fine then. So, as you all know, we were on vacation for Gauri and a pleasant surprise or festival of visiting to your hometown, visiting your parents, and so. Uh, so now, before we jump into the class, I shall show you a picture of we know who is this person. So, ಈಗ ಚೇತನ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರ ಚಾಟ್ ಬಾಕ್ಸ್ ಅಲ್ಲಿ ತಿಳಿ ಹೇಳ್ತೀರಾ ಯಾರಿರ್ಬಹುದು ಇವರು ಗಳಲ್ಲಿ in your history books you would have seen about him. ಒಂದು ಯೋಚನೆ ಮಾಡ್ತಾ ಇದ್ದೀರಾ ಯಾರಿಗಾದ್ರೂ ಗೊತ್ತಿದ್ಯಾ ಯಾಡವಾಡ ಸ್ಕೂಲ್ ಸೊ ಡು ಯು ನೋ ಹೂ ಇಸ್ ಇಸ್ ಗ್ರೇಟ್ ಪರ್ಸನಾಲಿಟಿ okay since I took your name I've got the answer none other than freedom fighter Bala Gangadhar Tilak. So there is a very famous slogan right and I shall have it ಅಂದ್ರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಹೊಂದುತ್ತೇನೆ. ಎಷ್ಟೋ ಜನರಲ್ಲಿ ಸ್ವಾತಂತ್ರ್ಯ ಬೇಕು ಯಾಕೆ ನಮ್ಗೆ ಸ್ವಾತಂತ್ರ್ಯ ಬೇಕು ಅದರ ಒಂದು ಮಹತ್ವ ಏನು ಅನ್ನುವಂತಹ ಕಿಚ್ಚನ್ನ ಎಬ್ಬಿಸ್ತಂತವ್ರು ಬಾಲಗಂಗಾಧರ್ ತಿಲಕ್ ರವರು. ಸೊ ವೈ ಆಮ್ ಐ ಸ್ಪೀಕಿಂಗ್ ಅಬೌಟ್ ಬಾಲಗಂಗಾಧರ್ ತಿಲಕ್? ಇವತ್ತೇನಾದ್ರೂ ಅವ್ರು ಹುಟ್ಟಿದ ಹಬ್ಬ ಇದೆಯಾ? ಇಲ್ವಲ್ಲ. ಮತ್ತೇನ್ ವಿಶೇಷತೆ ಇದೆ ಯಾತಕ್ಕೆ ನಾನು ಬಾಲಗಂಗಾಧರ್ ತಿಲಕ್ ಅನ್ನೋ ಹೆಸರನ್ನ ಹೇಳ್ತಾ ಇದೀನಿ? ಯಾಕೆಂದ್ರೆ ನಾವು ಮೊನ್ನೆ ತಾನೇ ಸೆಲೆಬ್ರೇಟ್ ಮಾಡಿರುವಂತಹ ಗೌರಿ ಗಣೇಶ ಫೆಸ್ಟಿವಲ್ಗೂ ಬಾಲಗಂಗಾಧರ್ ತಿಲಕ್ಗೂ ಒಂದು ದೊಡ್ಡ ಅವಿನಾಭಾವ ಸಂಬಂಧ ಇದೆ. ದಟ್ಸ್ ಅ ವೆರಿ ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಬಾಲಗಂಗಾಧರ್ ತಿಲಕ್ ಅಂಡ್ ಗಣಪತಿ ಫೆಸ್ಟಿವಲ್. ವೈ ಸೋ ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಪುರಾತನ ಕಥೆಗಳ ಪ್ರಕಾರ ಗಣಪತಿ ಹಬ್ಬವನ್ನ ನಾವ್ ಯಾಕೆ ಆಚರಿಸ್ತೀವಿ? ಭೂಲೋಕದಲ್ಲಿದ್ದಂತಹ ಗೌರಿ ತಪಸ್ಸನ್ನ ಗೈದು ಅದಾದ ನಂತರ ಶಿವನನ್ನ ವರಿಸಿ ಕೈಲಾಸ ಸೇರ್ತಾರೆ. ಅದಾದ್ಮೇಲೆ ವರ್ಷಕ್ಕೆ ಒಮ್ಮೆ ಇಯರ್ಲಿ ಒನ್ಸ್ ಶಿ ರಿವಿಸಿಟ್ಸ್ ಹರ್ ಹೋಮ್ ಟೌನ್. ಅವ್ರ ಭೂಮಿಗೆ ವಾಪಸ್ ಬಂದು ತನ್ನ ತಾಯಿ ಮನೇಲಿ ಬಾಗಿನ ತೆಗೆದುಕೊಂಡು ಹೋಗ್ತಾರೆ. ಆ ಪದ್ಧತಿ ತರ ಈಗ್ಲೂ ಕೂಡ ಮನೆಗೆ ಹೆಣ್ಮಕ್ಳನ್ನ ಕರ್ಸೋದು, ಮನೆ ಮಕ್ಕಳನ್ನ ಕರ್ಸೋದು, ಬಾಗಿನ ಕೊಡೋದು ಎಲ್ಲ ಸಂಸ್ಕೃತಿಯ ಆಚರಣೆಯನ್ನ ಮಾಡ್ತೀವಿ. ಇದಾದ ನಂತರ ಬರುವಂತಹ ಗಣಪ ತಾಯಿಯನ್ನ ವಾಪಸ್ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾವ್ ಚಿಕ್ಕವರಿದ್ದಾಗೆಲ್ಲ ಹಾಡ್ತಾ ಇದ್ವಲ್ಲ, ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ. ಆ ರೀತಿ ತಾಯಿ ಸಮೇತವಾಗಿ ಆತ ಕೈಲಾಸವನ್ನ ಸೇರ್ತಾನೆ. ಹೀಗೆ ವರ್ಷಕ್ಕೆ ಒಮ್ಮೆ ಬರುವಂತಹ ಗೌರಿ ಗಣೇಶವನ್ನ ಬಹಳ ಸಡಗರದಿಂದ ನಾವು ಬರ ಮಾಡ್ಕೊಂಡು ವಾಪಸ್ ಕಳ್ಸ್ಕೊಡ್ತೀವಿ. ಇದು ಈ ಒಂದು ಪುರಾಣ ಕತೆ. ಆದ್ರೆ ಗಣಪತಿ ಹಬ್ಬ ಬರೀ ಪೌರಾಣಿಕ ಕತೆಗೆ ಮಾತ್ರ ಸೀಮಿತ ಆಗಿರುವಂತಹ ಹಬ್ಬ ಅಲ್ಲ. ಅದನ್ನ ಹೊರತುಪಡಿಸಿ ದ ಫೆಸ್ಟಿವಲ್ ಆಫ್ ಲಾರ್ಡ್ ಗಣೇಶ ವಿ ಸೆಲೆಬ್ರೇಟ್ ಇಟ್ ಆಸ್ ಸೋಷಿಯಲ್ ಗ್ಯಾದರಿಂಗ್. ಸಾಮೂಹಿಕವಾಗಿ ಸಾಮಾಜಿಕದ ಎಲ್ಲಾ ವ್ಯಕ್ತಿಗಳು ಸೇರುವಂತಹ ಜಾಗ ಗಣಪತಿ ಹಬ್ಬ ಅಂತಾನೆ ಹೇಳ್ಬಹುದು. ಇಲ್ಲಿ ಯಾವುದೇ ಮತ ಧರ್ಮದ ಭೇದ ಇಲ್ಲದೆ ಎಲ್ಲಾರು ಒಗ್ಗೂಡ್ತೀವಿ, ಸೇರ್ತೀವಿ. ನಿಮ್ಮ ಶಾಲೆಯಲ್ಲೂ ಕೂಡ ನೀವು ಹಬ್ಬನ ಆಚರಿಸಬಹುದಲ್ಲ, ಗಣಪತಿ ಮೂರ್ತಿನ ಕೂರಿಸಿ ಪ್ರಸಾದಗಳನ್ನೆಲ್ಲ ತಯಾರು ಮಾಡಿ ವಿವಿಧ ಬಗೆಯ ಚಟುವಟಿಕೆಗಳನ್ನ ಆಕ್ಟಿವಿಟೀಸ್ಗಳನ್ನೆಲ್ಲ ಆಡಿಸಿ ಸೆಲೆಬ್ರೇಟ್ ಮಾಡ್ತಿರ್ಬಹುದು. ಸೊ ಇವೆಲ್ಲಕ್ಕೂ ಕಾರಣಕರ್ತರಾಗಿರೋರು ಬಾಲಗಂಗಾಧರ್ ತಿಲಕ್. ಅದ್ ಹೇಗೆ ಅಂತ ಹೇಳಿದ್ರೆ, ಬಿಫೋರ್ ಇಂಡಿಪೆಂಡೆನ್ಸ್ ವೈಲ್ ಫ್ರೀಡಮ್ ಫೈಟರ್ಸ್ ವಾರ್ ವಾಂಟಿಂಗ್ ಟು ಗೆಟ್ ದ ಇಂಡಿಪೆಂಡೆನ್ಸ್ ಅಂಡ್ ದೇ ವಾಂಟೆಡ್ ಟು ಇಂಬೈಬ್ ಅಗೇನ್ಸ್ಟ್ ದ ಪೀಪಲ್. ಯಾಕೆ ನಮ್ಗೆ ಇಂಡಿಪೆಂಡೆನ್ಸ್ ಅನ್ನೋದು ಬೇಕು?
ಅನ್ನೋದು ಬೇಕು ಅಂತ ಹೇಳಿದಾಗ ಅದಕ್ಕೆ ಸುಮಾರಷ್ಟು ಅಡೆತಡೆಗಳು ಇರ್ತಾ ಇತ್ತು. ಬ್ರಿಟಿಷ್ ಗವರ್ನರ್ಸ್, ಬ್ರಿಟಿಷ್ ಅಫಿಷಿಯಲ್ಸ್ ಇಸ್ ಟು ನಾಟ್ ಅಲೌ ದ ಸೋಷಿಯಲ್ ಗ್ಯಾದರಿಂಗ್ಸ್. ಆಗ ತಿಲಕ್ ಅವ್ರು ಏನ್ ಐಡಿಯಾ ಮಾಡ್ತಾರೆ, ಐಲ್ ಡೂ ಒನ್ ಥಿಂಗ್, ಇನ್ ದ ನೇಮ್ ಆಫ್ ಲಾರ್ಡ್ ಗಣೇಶ ಐಲ್ ಆಸ್ಕ್ ಪೀಪಲ್ ಟು ಗ್ಯಾದರ್, ವಿಲ್ ಕ್ರಿಯೇಟ್ ಅನ್ ಸೋಷಿಯಲ್ ಗ್ಯಾದರಿಂಗ್. ಭಜನೆ ಹಾಡೋಣ ಅಥವಾ ಹರಟೆ ಮಾಡೋಣ ಅನ್ನೋ ರೀತಿಲಿ ನಾವ್ ಕರಿತೀವಿ. ಸೊ ಇದಕ್ಕೆ ಬ್ರಿಟಿಷ್ ಅಫಿಷಿಯಲ್ಸ್ ಅಗ್ರಿ ಮಾಡ್ತಾರೆ. ಅಲ್ಲಿ ಕರೆದಾಗ ಅಲ್ಲಿ ಜನರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ, ಸಮ್ ಇಂಪಾರ್ಟೆಂಟ್ ಪ್ಲಾನ್ಸ್ ರಿಗಾರ್ಡಿಂಗ್ ಆರ್ ಫ್ರೀಡಮ್ ಫೈಟ್, ಇವೆಲ್ಲಾನು ಕೂಡ ನಾವು ಇಂಬೈಬ್ ಮಾಡ್ತಾ ಹೋಗೋಣ ಅನ್ನೋ ಕಾರಣಕ್ಕೆ ಸೊ ಬಾಲಗಂಗಾಧರ್ ತಿಲಕ್ ರವರು ಈ ಒಂದು ಗಣಪತಿ ಹಬ್ಬನ ಸೋಷಿಯಲ್ ಗ್ಯಾದರಿಂಗ್ ಆಗಿ ಸ್ಟಾರ್ಟ್ ಮಾಡಿದಂತಹ ಮೊದಲಿಗರು. ಹಿ ವಾಸ್ ಪಿಯೋನರ್ ಇನ್ ಸ್ಟಾರ್ಟಿಂಗ್ ದ ಗಣೇಶ ಫೆಸ್ಟಿವಲ್ as a social gathering. And as a result, very, very important decision of our freedom fight had been discussed amongst the people in the name of Ganesha festival, and it helped us getting the freedom. Okay. So ಅವ್ರು ಸೃಷ್ಟಿ ಮಾಡಿದಂತಹ ಒಂದು social gathering ಈ ರೀತಿ ಇತ್ತು. You can see here, Shri Gajanana Prasanna. This was one of the earliest Ganesh Utsav mandal started by Tilak. This is how it is. Okay. And it's very important for all of you students, time and again, I'm repeating, to learn about our history, about our country, about our freedom fighting, because Vidya Shakti does not only concentrate on your academic knowledge. Apart from that, we also enforce amongst the student the overall general knowledge is very, very important. Sometimes it could be local, sometimes it could be national, sometimes it could be even international. Okay. Having said that, this is how we celebrated social gathering from Ganesha festival. Hope you got a new point here. Okay. Was it helpful for you? ನಿಮ್ಗೆ ಅದು ಸಹಾಯಕ ಆಯ್ತಾ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ವಿಷಯ? ನಾವಿನ್ನು ಹಬ್ಬದ ಗುಂಗಲ್ ಇದೀವಿ ಮೇಡಮ್. ಏನ್ ನೀವು ಪದೇ ಪದೇ ಕ್ವೆಶ್ಚನ್ ಕೇಳ್ಬಿಟ್ಟು ನಮ್ಗೆಲ್ಲ ಟೈಪ್ ಮಾಡೋಷ್ಟೆಲ್ಲ ಹಿಂಸೆ ಕೊಡ್ತೀರಾ ಅಂತ ಅನ್ಕೊಂತಿದ್ದೀರಾ? ಓಕೆ, ಥ್ಯಾಂಕ್ ಯು ಬೈಲ್ ಹೊಂಕಲ್ ಸ್ಕೂಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಮೆಸೇಜ್. ಸೊ ಹ್ಯಾವಿಂಗ್ ಸೆಡ್ ದಟ್, ನಾವು ಲೆಟ್ಸ್ ಕ್ವಿಕ್ಲಿ ಗೆಟ್ ಇನ್ ಟು ಆ ಚಾಪ್ಟರ್. ಯಾವ ಚಾಪ್ಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ? ಗೌರಿ ಗಣೇಶ, ಹೌದಾ? ವಿ ವರ್ ಟಾಕಿಂಗ್ ಅಬೌಟ್ ಗೌರಿ ಗಣೇಶ. ನೋ, ವಿಚ್ ಚಾಪ್ಟರ್ ವಿ ವರ್ ಸ್ಟಡಿಂಗ್? ಎಸ್, ಎನಿ ಗೆಸ್ಸಸ್? ಇದಕ್ಕೂ ಗೆಸ್ ಮಾಡ್ಬೇಕಾ? ಇದಕ್ಕೂ ನೀವೇ ಹೇಳ್ಬೇಕಾ? ಏನ್ ಮೇಡಮ್ ಸುಮ್ನೆ ಇರೋಣ ಅಂತ ಹೇಳಿದ್ರೆ ಬಿಡೋದೇ ಇಲ್ವಲ್ಲ, ಏನಾದ್ರೂ ಕ್ವೆಶ್ಚನ್ ಕೇಳ್ತಾನೆ ಇರ್ತೀರಲ್ಲ ಅನ್ಕೊಂತಿದ್ದೀರಾ? Thank you, thank you. I knew the chapter name. I was just kidding and asking you because I want you to participate. So we were discussing about the chapter combustion and flame. Combustion and flame ಅಂತ ಒಂದು ಚಾಪ್ಟರ್ ಇತ್ತು. ಆ ಚಾಪ್ಟರ್ ಅಲ್ಲಿ ನಾವು ಸುಮಾರಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಗ್ನಿಶಾಮಕ ದಳ ಆರ್ ಫೈರ್ ಎಕ್ಸ್ಟಿಂಗ್ವಿಷರ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಯು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ದಟ್ ವಿ ಡಿಸ್ಕಸ್ಡ್ ಇನ್ ಆ ಲಾಸ್ಟ್ ಕ್ಲಾಸ್? ಏನೋ ಎಷ್ಟೋ ಟೈಮ್ ಹಿಂದೆ ಹೇಳಿದಿರಾ. ಹೇಗ್ ಮೇಡಮ್ ನೆನ್ಪಿಟ್ಕೊಳೋದು ಅಲ್ವಾ? ಓಕೆ. Yes, yes, very glad that you're messaging and I'm happy to see all of your message. Okay. So ಇವತ್ತಿನ ಕ್ಲಾಸ್ ನಲ್ಲಿ let's go ahead and learn about different types of combustion. Types of combustion. Before I get into it, let me share my screen to you all. Please let me know whether you all can see my screen. ಏನ್ ಕಾಣಿಸ್ತಾ ಇದೆ ಇಲ್ಲಿ? ಬರ್ನರ್ ಅಂಡ್ ದ ಫ್ಲೇಮ್, ನೀಲಿ ಕಲರ್ ಅಲ್ಲಿ ಇರುವಂತಹ ಫ್ಲೇಮ್ ಕಾಣಿಸ್ತಾ ಇದೆ, ಹೌದಾ? ಓಕೆ. ಸೊ when you bring a burning matchstick or a gas lighter near a gas stove in the kitchen, turn on the knob of gas stove. What do you observe? ಇದನ್ನ ಮ್ಯಾಮ್ ಹೇಳಿದ್ರು ಅಂತ ನಿಮ್ಮ ಸ್ಕೂಲ್ ಕ್ಯಾಂಟೀನ್ ಹೋಗ್ಬಿಟ್ಟು ಒಬ್ರೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ದೇರ್ ಶುಡ್ ಬಿ ಅನ್ ಎಲ್ಡರ್ ಹೂ ಶುಡ್ ಬಿ ಗೈಡಿಂಗ್ ಯು ಟು ಡೂ ಆಲ್ ದಿಸ್ ಥಿಂಗ್ಸ್. ಓಕೆ. So we find that the gas burns rapidly and produce heat and light. ಸೊ ಅದರಲ್ಲಿ ಉಷ್ಣ ಹಾಗೂ ಬೆಳಕು ಎರಡು ಸಿಗುತ್ತೆ. ಸಚ್ ಕಂಬಷನ್, ಕ್ಷಿಪ್ರವಾಗಿ ಹಂತ್ಕೊಳ್ಳುವಂತಹ ಕಂಬಷನ್. ನಾವು ಗಣಪತಿ ಪೂಜೆ ಮಾಡ್ಬೇಕಾದ್ರೂ ಹೇಳ್ತೀವಲ್ಲ, ಕ್ಷಿಪ್ರ ಪ್ರಸಾದದಾತ ಗಣಪತಿ ಅಂದ್ರೆ ತುಂಬಾ ವೇಗವಾಗಿ ನಮ್ಗೆ ಪ್ರಸಾದವನ್ನ ನೀಡೋನು. ಪ್ರಸಾದ ಅಂದ್ರೆ ಪೊಂಗಲ್ ಅಲ್ವಾ? ಪೊಂಗಲ್ ನೀಡೋನು.
ಪ್ರಸಾದ ಅಂದ್ರೆ ವರವನ್ನ ಕೊಡೋನು ಅಂತ. ಕ್ಷಿಪ್ರ ಪ್ರಸಾದ ಗಣಪತಿ ಅಂದ್ರೆ. ಓಕೆ. ಸೊ ಈ ಗಣಪತಿನ ಸ್ವಲ್ಪ ಸೈಡ್ ಅಲ್ಲಿ ಇಟ್ಟು ಲೆಟ್ ಅಸ್ ಗೆಟ್ ಇನ್ ಟು ಕಂಬರ್ಷನ್. ಕಂಬರ್ಷನ್ ನಾವ್ ಏನ್ ತಿಳ್ಕೊಳಕ್ ಹೋಗ್ತಿದೀವಿ ಅಂತ ಹೇಳಿದ್ರೆ, ಗ್ಯಾಸ್ ಲೈಟರ್ ಅಥವಾ ಮ್ಯಾಚ್ ಸ್ಟಿಕ್ ಆನ್ ಮಾಡಿದ ತಕ್ಷಣ ಬರ್ನರ್ ಆನ್ ಆಗ್ತಿದೆ ಅಂದ್ರೆ ಅಲ್ಲಿ ರ್ಯಾಪಿಡ್ ಆಗಿ ಒಂದು ಕಂಬರ್ಷನ್ ಆಗ್ತಿದೆ ಅಂತ. ಸೊ ಟೈಪ್ಸ್ ಆಫ್ ಕಂಬರ್ಷನ್ ಅಲ್ಲಿ ಇದು ಫಸ್ಟ್ ಟೈಪ್ ಆಗುತ್ತೆ, ವಿಚ್ ಇಸ್ ರ್ಯಾಪಿಡ್ ಕಂಬರ್ಷನ್. ಓಕೆ. ಕನ್ನಡದಲ್ಲಿ ಇದಕ್ಕೆ ಕ್ಷಿಪ್ರ ದಹನ ಅಂತ ಕರಿತೀವಿ. ಕ್ಷಿಪ್ರ ದಹನ. You can note it down, not an issue. Next, I'll show you another image. ಏನಿದು? ಮನೆಗೆ ಸಡನ್ ಆಗಿ ಬೆಂಕಿ ಹತ್ಕೊಳೋದಲ್ವಾ? Okay. When there are substances like phosphorus which burn in air at room temperature, ನೀವು ಅದಕ್ಕೇನು ಮಾಡೋ ಅವಶ್ಯಕತೆ ಇಲ್ಲ, ಅದು ತಂತಾನಾಗೆ ಉರಿಯುತ್ತೆ. And the type of combustion in which a material suddenly bursts into flames without the application of any apparent cause is called as spontaneous combustion. ಸೊ ಆಚ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಪ್ರೇರೇಪಣೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಬೆಂಕಿ ಹೊತ್ಕೊಳೋದಕ್ಕೆ ನಾವೇನ್ ಹೇಳ್ತೀವಿ? ಸ್ಪಾಂಟೇನಿಯಸ್ ಕಂಬಷನ್ ಅಂತ ಕರಿತೀವಿ. ಆಚ್ ಕಡೆಯಿಂದ ಯಾವುದೇ ರೀತಿ ಪ್ರೇರೇಪಣೆ ಇಲ್ಲ ಅಂತ ಹೇಳಿದ್ರೆ ತಂತಾನಾಗಿ ಹತ್ಕೊಳುವಂತಹ ಬೆಂಕಿ ಕನ್ನಡದಲ್ಲಿ ನಾವೇನಂತೀವಿ? ಸ್ವಯಂ ಪ್ರೇರಿತ. ಈಗ ಸ್ವಯಂ ಚಾಲಕ ಗಾಡಿಗಳಿದೆಯಲ್ಲ, ಅಂದ್ರೆ ಸೆಲ್ಫ್ ಸ್ಟಾರ್ಟೆಡ್ ವೆಹಿಕಲ್ಸ್ ಇದೆಯಲ್ಲ, ಅದೇ ತರ ಸ್ವಯಂ ಪ್ರೇರಿತ ದಹನ or spontaneous combustion. So why am I writing in both the language? Is it important for you also to write in Kannada? If you ask me, yes. Okay. So it's very important for you to learn in both the languages. Third type of combustion is that. Okay, let me share my screen. ಸೊ ಇದೇನಿದು ಕೈ ಮೇಲೆ ಬೆಂಕಿ? ಫಿಲ್ಮ್ಗಳಲ್ಲಿ ತೋರಿಸ್ದಂಗೆ ಕೈ ಮೇಲೆ ಕರ್ಪೂರನ ಇಟ್ಕೊಂಡು ಬೆಂಕಿ ಇಟ್ಕೊಂಡು ಹಚ್ಚೋದಾ? No, even this is a spontaneous combustion or ಸ್ವಯಂ ಪ್ರೇರಿತ. When you have some phosphorus, immediately in the room temperature, it starts exhaling itself and it starts igniting into flames. ಸೊ ಏನಿದು? ಮ್ಯಾಮ್ ನಾವ್ ಸಿಕ್ಕಾಪಟ್ಟೆ ಭರ್ಜರಿಯಾಗಿ ಪಟಾಕಿ ಎಲ್ಲ ಹೊಡೆದ್ವಿ ಮ್ಯಾಮ್ ಗಣೇಶನ್ ಬಿಡ್ಬೇಕಾದ್ರೆ ಅಂತಿರ್ತೀರಾ. ಸೊ ದಿಸ್ ಇಸ್ ಆಲ್ಸೋ ಟೈಪ್ ಆಫ್ ಕಂಬಷನ್ ಅಂಡ್ ವಿ ಕಾಲ್ ಇಟ್ ಆಸ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ ನಾವ್ ಇದನ್ನ. ಓಕೆ. ಸೊ ಈ ಫೈರ್ ವರ್ಕ್ಸ್ ಆಗಿರಬಹುದು ಅಥವಾ ಈ ಹಬ್ಬದ ಟೈಮಲ್ಲಿ ಕ್ರಾಕರ್ಸ್ ಗಳು ನಾವು ಇನ್ನೇನ್ ದೀಪಾವಳಿ ಬಂದಾಗ ವಿ ಇಗ್ನೈಟ್ ಇಟ್ ಅಲ್ವಾ? ಸೊ ಏನಾಗುತ್ತೆ, ವಿತ್ ದ ಎವಲ್ಯೂಷನ್ ಆಫ್ ಹೀಟ್, ಲೈಟ್ ಅಂಡ್ ಸೌಂಡ್, ಢಮಾರ್ ಅನ್ನುವಂತಹ ಶಬ್ದದೊಂದಿಗೆ ಅದು ಬರ್ಸ್ಟ್ ಆಗುತ್ತೆ. A large amount of gas formed in the reaction is liberated. Such a reaction we call it as explosion. Okay. Explosion can also take place in pressure if applied on the cracker. So idishtu different type of combustion ಆಗುತ್ತೆ. Hope you all can see now. Explosion. Explosion ಕನ್ನಡದಲ್ಲಿ ಏನಂತೀವಿ? ಸ್ಫೋಟ. ಸಪೋಟ ಅಲ್ಲ, ಸ್ಫೋಟ. You can take a note of it. So these are various types of combustion. What are the three types of combustion? Rapid combustion. Example is the gas burner. We have spontaneous combustion without any external factor. The combustion takes place by itself. Okay, we call it as spontaneous combustion athwa swayam prerita dahana. Explosion or spota. So we generally have
which happens when a large amount of gas is formed in the reaction and it is liberated. We call it as an explosion. These are various type of combustion. Clear? Okay. In one word, if I'll have to say, see, this is an example of rapid combustion, athva kshipra dahana. Spontaneous combustion, you can see that phosphorus, which has been ignited by itself, and then explosion, crackers. Okay. These are various type of combustion. Yes, children, you had a look on this. Can we please move ahead? Okay. Now, we'll go ahead and start learning about flame. Okay. So before I explain you about flame ಅಥವಾ ಫ್ಲೇಮ್ ಬಗ್ಗೆ ನಾವು ಪಾಠವನ್ನ ಕಲಿಯೋದ್ಕಿಂತ ಮುಂಚೆ ನನಗೆ ಸೈನ್ಸ್ ಅಂದ್ರೆ ವಿಪರೀತವಾದಂತಹ ಕ್ವೆಶನ್ಸ್ ಅಪ್ಪ ವಿಪರೀತವಾದಂತಹ ಕ್ವೆಶನ್ಸ್ ಗಳಿರುತ್ತೆ ವಿಪರೀತವಾದಂತಹ ಡೌಟ್ಸ್ ಗಳಿರುತ್ತೆ ಹೋಪ್ಫುಲಿ ನಿಮ್ಗೂ ಕೂಡ ಹಾಗೆ ಅನ್ಸುತ್ತೆ ಸೊ ಎಲ್ಲಿವರೆಗೂ ನಿಮ್ಗೆ ಕ್ವೆಶನ್ಸ್ ಬರ್ತಾ ಇರುತ್ತೆ ಡೌಟ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ನೀವು ಕಲಿತಾ ಇರ್ತೀರಾ ಅಂತ ಎಲ್ಲಿ ಅದು ಸ್ಟಾಪ್ ಆಗಿ ಹೋಗುತ್ತೆ ನಿಮ್ಮ ಕಲಿಕೆ ಅನ್ನೋದು ಅಲ್ಲಿ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ ಅಂತ ಸೊ ಇವಾಗ ಇರೋ ಡೌಟ್ ಏನು ನೋಡೋಣವಾ ವೈ ಇಸ್ ಎಲ್ ಪಿ ಜಿ ಫ್ಲೇಮ್ ಬ್ಲೂ ಇನ್ ಕಲರ್ ಯಾರಿಗಾದ್ರೂ ಈ ಡೌಟ್ ಬಂದಿತ್ತಾ ಯಾವಾಗ್ಲಾದ್ರೂ ಮನೇಲಿ ಎಲ್ ಪಿ ಜಿ ಗ್ಯಾಸ್ ಇರುತ್ತಲ್ಲ ಸೊ ಅದ್ ಯಾಕೆ ಇವಾಗ ಬೆಂಕಿ ಅಂದ್ರೆ ಇಟ್ ಶುಡ್ ಬಿ ಇನ್ ಎಲ್ಲೋ ರೆಡಿಶ್ ಕಲರ್ ವೈ ಇಸ್ ದಿಸ್ ಇನ್ ಬ್ಲೂ ಕಲರ್ ಸೊ ಯಾಕೆ ಅಂತ ಹೇಳಿದ್ರೆ ಹೋಪ್ ಯು ಆಲ್ ಕ್ಯಾನ್ ಸಿ ದಿಸ್ ಒನ್ an LPG flame is blue because of complete combustion, a process where the fuel ಯಾವ್ದಿಲ್ಲಿ hydrocarbons like propane and butane, you can remember like in our last classes notes ಅಲ್ಲೆಲ್ಲ ಕೊಟ್ಟಿದೆ burns fully with a sufficient supply of oxygen. This complete burning produces a blue color known as chemoluminescence, which is a highly energy light directly from the chemical reaction. Unlike a yellow flame, a blue flame indicates efficient energy use. ಸೊ ಬ್ಲೂ ಫ್ಲೇಮ್ ಇದ್ದಾಗ ಆ ಎನರ್ಜಿ ಅನ್ನೋದನ್ನ ಸಂಪೂರ್ಣವಾಗಿ ಯೂಸ್ ಆಗ್ತಿದೆ ಅಂತ ಅರ್ಥ ಅಂಡ್ ಪ್ರೊಡ್ಯೂಸಸ್ ನೋ ಸೂಟ್ ಆರ್ ಪೊಲ್ಯೂಷನ್ ಅಂಡ್ ಇಟ್ಸ್ ಅ ಸೈನ್ ಆಫ್ ವೆಲ್ ಫಂಕ್ಷನಿಂಗ್ ಗ್ಯಾಸ್ ಅಪ್ಲಯನ್ಸ್ ವಿತ್ ಪ್ರಾಪರ್ ಏರ್ ಅಂಡ್ ಗ್ಯಾಸ್ ಮಿಕ್ಸಿಂಗ್ ಸರಿಯಾದ ರೀತಿಯಲ್ಲಿ ಗಾಳಿ ಹಾಗೂ ಅನಿಲದ ಮಿಕ್ಸೇಷನ್ ನಡೆದಾಗ ಯು ವಿಲ್ ಹ್ಯಾವ್ ದ ಬ್ಲೂ ಕಲರ್ ಓಕೆ ಸೊ ದಿಸ್ ಒನ್ ಡೌಟ್ ಐ ಬಿಲೀವ್ ದಟ್ ಯು ಆಲ್ ಹ್ಯಾಡ್ if you didn't had if you know about it very well and good if you had the doubt I have given you the answer here okay next flame ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ ಸೊ ಫ್ಲೇಮ್ ಅಲ್ಲಿ ಫಸ್ಟ್ ಡೌಟ್ ಇದಿದೆ ಎಲ್ ಪಿ ಜಿ ಗ್ಯಾಸ್ ಯಾಕೆ ಬ್ಲೂ ಕಲರ್ ಇರುತ್ತೆ ಅಂತ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ ಆಫ್ ಫ್ಲೇಮ್ ಲೈಕ್ ಕೆರೋಸಿನ್ ಲ್ಯಾಂಪ್ ಅಲ್ಲಿ ಇರುವಂತಹ ಫ್ಲೇಮ್ ಅಂತ ಹೇಳಿದ್ರೆ ಜ್ವಾಲೆ ಅಂತ ಅರ್ಥ ಫ್ಲೇಮ್ ಅಂದ್ರೆ ಅರ್ಥ ಆಯ್ತಾ ಈ ಸೀಮೆ ಎಣ್ಣೆ ಲ್ಯಾಂಪ್ ಗಳಲ್ಲಿ ಕ್ಯಾಂಡಲ್ ಗಳಲ್ಲಿ ಮತ್ತೆ ಬನ್ಸನ್ ಬರ್ನರ್ ಗಳಲ್ಲಿ ಸೊ ಇವೆಲ್ಲಗಳು ಕೂಡ ನೀವು ಫ್ಲೇಮ್ ಗಳನ್ನ ನೋಡ್ತಾ ಹೋಗ್ಬಹುದು ಸೊ ಈಗ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 46 ಅಲ್ಲಿ ಯು ಹ್ಯಾವ್ ಅ ಟೇಬಲ್ 4.2 okay in this table they have given 5 materials namely candle magnesium camphor kerosene stove another one
Fifth one is charcoal. Okay. So 5 ಐಟಮ್ಸ್ ಕೊಟ್ಟಿದ್ದಾರೆ ಅಂಡ್ ಅದು ಫಾರ್ಮ್ ಆಫ್ ಫ್ಲೇಮ್ ಅಥವಾ ಅದು ಜ್ವಾಲೆ ಉಂಟಾಗುತ್ತಾ ಇಲ್ವಾ ಅನ್ನೋದನ್ನ ನೀವು ಗುರುತಿಸ್ಬೇಕಾಗುತ್ತೆ. ನಾವು ಯು ಪ್ಲೀಸ್ ಗಿವ್ ಮಿ ದ ಆನ್ಸರ್. ಕ್ಯಾಂಡಲ್, ಮೆಗ್ನೀಷಿಯಂ, ಕ್ಯಾಂಫರ್, ಕೆರೋಸಿನ್ ಸ್ಟವ್, ಇದ್ರಲ್ಲಿ ಆ ಫ್ಲೇಮ್ ಉಂಟಾಗುತ್ತಾ? ಡಸ್ ದಟ್ ಫಾರ್ಮ್ ದ ಫ್ಲೇಮ್ ಆರ್ ನಾಟ್? ಸೊ ಗಿವ್ ಇಟ್ ಅ ಟ್ರೈ. ಓಕೆ. ಸೊ ಯಾರ್ಯಾರು ಗೊತ್ತಿದೆ? ಫಸ್ಟ್ ಒನ್ ಕ್ಯಾಂಡಲ್. ಕ್ಯಾಂಡಲ್, ಡಸ್ ಇಟ್ ಫಾರ್ಮ್ಸ್ ದ ಫ್ಲೇಮ್? Yes or no? You can just give me so much. ಆಯ್ತಾ? Does candle forms the flame? Very good. Hongal school has given me the answer as yes. ಇದು ಸರಿ ಇದೆಯಾ ಇಲ್ವಾ ನೋಡೋಣ ಆಮೇಲೆ. Okay. Whether this is correct or wrong, let us select it later. Next. Magnesium. Magnesium, does it forms the flame? Again, Hongal school has given the answer. What about other schools? Nandigudi school has also told yes anta. Okay. Any other school who want to take the participation? Halebeedu school, yes anta ಹೇಳ್ತಾ ಇದ್ದೀರಾ. Okay, ಸುಮಾರಷ್ಟು ಓಟ್ ಎಸ್ ಬೀಳ್ತಾ ಇದೆ. Any no as an answer? Okay. Camphor. Camphor ಅಲ್ಲಿ ಫ್ಲೇಮ್ ಬರುತ್ತಾ ಇಲ್ವಾ? Yes or no? Hongal school camphor ಗೆ no ಅಂತ ಹೇಳ್ತಾ ಇದೆ. Okay. Nandigudi school yes ಅಂತ ಹೇಳ್ತಿದೆ. 1 point for camphor, yes ಗೆ 1 point. Okay. Any other answers? Any other school? Okay. Next, let's move ahead. Kerosene stove. Kerosene stove ali, is it flame barutta baralba? Yes or no? Okay, I got yes as an answer. Anyone who wants to tell no? No. Ella yes antane ಹೇಳ್ತಾ ಇದ್ದೀರಾ. Nandigudi school also is telling yes anta. Great. Next. Halebeedu school. Okay, very nice. Even you are participating. Pulagal Cross school, even you are participating. Great. Next, finally, charcoal. Charcoal ali flame barutta baralva? Nandigudi school is telling no. Any other answer as no? Pulgal school is telling yes. ಇದಕ್ಕೆ 1 point. Yes ಗೆ 1 point. Halebeedu school, kerosene andre, just you have given kerosene. What is the answer? Yes or no? Hongal school is telling no. Okay, 2 points for no. Any other answers? Halebeedu school, can you please be specific? The answer is yes or no. Answers are awaited. ಎಸ್ ಅಂತ ಹೇಳ್ತಾ ಇದ್ದೀರಾ ಹಳೆಬೀಡು ಸ್ಕೂಲ್. ಓಕೆ, ಅಂದ್ರೆ ಇದ್ರಲ್ಲಿ ಫ್ಲೇಮ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಕ್ವಲ್ ಆಯ್ತು. ಚಾರ್ಕೋಲ್ ಅಲ್ಲಿ ಫ್ಲೇಮ್ ಬರುತ್ತೆ ಅಂತ 2 people have given the answer. ಓಕೆ, ಇವನ್ ಕಳಬಿಟ್ಟು ಮೂಡುಬಿದ್ರೆ ಸ್ಕೂಲ್ ಇಸ್ ಆಲ್ಸೋ ಟೆಲಿಂಗ್ ಚಾರ್ಕೋಲ್ ಅಲ್ಲಿ ಫ್ಲೇಮ್ ಬರುತ್ತೆ ಅಂತ. ಓಕೆ, ಬಟ್ ಇಬ್ರು ಇಲ್ಲ ಚಾರ್ಕೋಲ್ ಅಲ್ಲಿ ಫ್ಲೇಮ್ ಬರಲ್ಲ ಅಂತ 2 other schools have given the answer. ಓಕೆ. ಓಕೆ, ಕೆರೋಸಿನ್ ಸ್ಪೆಲ್ಲಿಂಗ್. ಓಕೆ, ಐ ಆಮ್ ಸಾರಿ. ಸೀನ್ ಅಂತ ನೋಡಿ ಸೀನ್ ಅಂತ ಬರ್ದಿದೀನಿ. ಓಕೆ, ಥ್ಯಾಂಕ್ ಯು ಪುಳಗಲ್ ಕ್ರಾಸ್. MDRS Herenjalu school is telling no anta. Equal. 3 points. Okay. I would repeat with all of your answer. Candle ge everyone are telling yes, it is flammable. Yes anta kottidira. Magnesium ge you're telling yes, even it is flammable anta. Camphor ge no anta obru ಹೇಳ್ತಾ ಇದ್ದೀರಾ. Yes anta obru ಹೇಳ್ತಾ ಇದ್ದೀರಾ. We need to check on this camphor whether it is flammable or not. Kerosene stove ge ಎಸ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಎಲ್ಲಾರು. ಓಕೆ, ಚಾರ್ಕೋಲ್ಗೆ ಕೊನೆದಾಗಿ ನೋ ಅಂತ 3 ಜನ ಹೇಳ್ತಾ ಇದ್ದೀರಾ. ಎಸ್ ಅಂತ 3 ಜನ ಹೇಳ್ತಾ ಇದ್ದೀರಾ. ಸೊ ನಾವು ಲೆಟ್ ಅಸ್ ಸಿ ದ ಆನ್ಸರ್ಸ್. Can you all see my screen?
ಸೊ ವಾಟ್ ಇಸ್ ದಿಸ್? ಅ ಕ್ಯಾಂಡಲ್. ಎಷ್ಟು ನೀಟ್ ಆಗಿದೆಲ್ಲ ಕ್ಯಾಂಡಲ್ ಸ್ಟ್ಯಾಂಡ್. ನಾವೆಲ್ಲ ಹೇಗಿರ್ತೀವಿ, ಕ್ಯಾಂಡಲ್ ವ್ಯಾಕ್ಸ್ ಎಲ್ಲಾದ್ರೆ ಅಲ್ಲಿ ಸುರಿದ್ಬಿಟ್ಟು ಅದ್ರ ಮೇಲೆ ಇಟ್ಬಿಡ್ತೀವಿ. ನೋಡಿ ಎಷ್ಟು ನೀಟ್ ಆಗಿದೆ. ಕ್ಯಾಂಡಲ್ ನೀಟಾಗಿ ಕರ್ಗುತ್ತೆ, ಟೇಬಲ್ ಕೂಡ ಹಾಳಾಗಲ್ಲ. ಓಕೆ, ಈಗ ಕ್ಯಾಂಡಲ್ ಯಾರು ಯೂಸ್ ಮಾಡ್ತಾರಲ್ವಾ? ಎನಿವೇಸ್, ಸೊ ನಾವು ಕ್ಯಾಂಡಲ್ ಇಸ್ ಇಟ್ ಫ್ಲೇಮಬಲ್ ಆರ್ ನಾಟ್ ಅಂತ ಹೇಳಿದ್ರೆ, ಎಸ್, ಅ ಕ್ಯಾಂಡಲ್ ಡಸ್ ಫಾರ್ಮ್ ಅ ಫ್ಲೇಮ್ when it burns. The process involves the melting of the wax, which is then drawn up the wick and vaporized by the heat of the flame. This vaporized wax then reacts with the oxygen in the air, resulting in a chemical reaction called as combustion that produces light and heat, which we see as flame. So, idishtu uddada point ide. You can just take a note. Yes, candle does form a flame when it burns. I would highlight it. But why I kept such a long note is that I want you to understand in depth. Okay. ಸೊ ದಿಸ್ ಇಸ್ ದ ಎಂಟೈರ್ ಎಕ್ಸ್ಪ್ಲೇಷನ್. ಏನಂತ ಹೇಳಿದ್ರೆ, ಕ್ಯಾಂಡಲ್ ಜ್ವಾಲೆಯನ್ನ ಸೃಷ್ಟಿ ಮಾಡುತ್ತೆ. ಆ ಕ್ಯಾಂಡಲ್ ಅಲ್ಲಿ ಇರುವಂತಹ ವ್ಯಾಕ್ಸ್ ಏನಿದೆ ಅಲ್ವಾ, ಮೇಣ, ಅದು ಮೆಲ್ಟ್ ಆಗ್ತಾ ಹೋದಂಗೂ ಕೂಡ, ಕೇಳಿಸ್ತಾ ಇದೆ ನನ್ನ ಧ್ವನಿ? ಅದು ಮೆಲ್ಟ್ ಆಗ್ತಾ ಹೋದಂಗೂ ಕೂಡ ಅದರಿಂದ ಉಷ್ಣ, ಹೀಟ್ ಅಂಡ್ ಫ್ಲೇಮ್, ಜ್ವಾಲೆ ಎರಡೂ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಅಂಡ್ ಈ ವೇಪರೈಸ್ಡ್ ವ್ಯಾಕ್ಸ್ ಆಕ್ಸಿಜನ್, ಆಮ್ಲಜನಕದ ಜೊತೆಗೆ ರಿಯಾಕ್ಟ್ ಆಗಿ ಇಟ್ ರಿಸಲ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಅಂಡ್ ಅದನ್ನ ನಾವು ಕಂಬರ್ಷನ್ ಅಥವಾ ದಹನ ಅಂತ ಕರಿತೀವಿ. ಅಂಡ್ ದಟ್ ಪ್ರೊಡ್ಯೂಸಸ್ ಲೈಟ್ ಅಂಡ್ ಹೀಟ್ ವಿಚ್ ವಿ ಸಿ ಆಸ್ ಅ ಫ್ಲೇಮ್. ಓಕೆ, ಯು ಕ್ಯಾನ್ ಟೇಕ್ ದಿಸ್ ಆಸ್ ನೋಟ್ಸ್. I'll give you 30 seconds time. ಸಾಕಲ್ಲ 30 seconds time? Thank you. We'll move ahead. Next, second one ನಾವ್ ಏನ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಬಿಫೋರ್ ದಾಟ್, ಕ್ಯಾಂಡಲ್ ಏನಾಗುತ್ತೆ? ಎಸ್, ಸೊ ಯು ಆಲ್ ಆರ್ ರೈಟ್ ಹಿಯರ್. ಓಕೆ, ನೆಕ್ಸ್ಟ್ ಏನ್ ಬಂದು ಮೆಗ್ನೀಷಿಯಂ ಇದೆ. ಸೊ ಮೆಗ್ನೀಷಿಯಂ ಕಡೆ ಹೋಗೋಣ. ಸೊ ಮೆಗ್ನೀಷಿಯಂ, ಸೊ ಏನ್ ಮೇಡಮ್ ಹಿಂಗಿದೆ ಗೊತ್ತೇ ಆಗ್ತಿಲ್ಲ ನಮ್ಗೆ. ಡು ಯು ಆಲ್ ರಿಮೆಂಬರ್ ಯುವರ್ 7th standard experiment where for a candle you had burnt a magnesium ribbon and it created magnesium oxide? ನೆನ್ಪಿದೆನಾ? ಅದೆಲ್ಲ ನಿಮ್ಗೆ ಆ ಎಕ್ಸ್ಪೆರಿಮೆಂಟ್, ಆ ಎಕ್ಸ್ಪೆರಿಮೆಂಟಿನ ಒಂದ್ ಭಾಗ ಕ್ಲಿಪ್ ನ ನಾನು ತೆಕ್ಕೊ ಬಂದು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಆನ್ಸರ್ ಬಂದು ಎಸ್, ಮೆಗ್ನೀಷಿಯಂ ಫಾರ್ಮ್ಸ್ ಅ ಡಾಸ್ಲಿಂಗ್ ವೈಟ್ ಫ್ಲೇಮ್ when it burns in air or oxygen, a highly exothermic reaction that produces intense heat and light. ಸೊ ಇವಾಗ ನಿಮ್ ಡೌಟ್ ಬರ್ಬೋದು, ಏನ್ ಮೇಡಮ್ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿದ್ರೆ? ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಈಗ ಸದ್ಯಕ್ಕೆ ನಿಮ್ಗಿಲ್ಲ, ಬಟ್ ಇನ್ ಯೋರ್ ಹೈಯರ್ ಕ್ಲಾಸಸ್ ಯುಲ್ ಬಿ ಲರ್ನಿಂಗ್ ಅಬೌಟ್ ಇಟ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಇಟ್ಸ್ ಅ ಕೆಮಿಕಲ್ ಪ್ರೋಸೆಸ್ ದಟ್ ರಿಲೀಸಸ್ ಎನರ್ಜಿ ಇನ್ ಟು ಇಟ್ಸ್ ಸರೌಂಡಿಂಗ್, ಮೋಸ್ಟ್ ಕಾಮನ್ಲಿ ಆಸ್ ಹೀಟ್. ಉಷ್ಣದ ಮೂಲಕ ತನ್ನ ಸುತ್ತಲಿರುವಂತಹ ವಾತಾವರಣಕ್ಕೆ ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ರಾಸಾಯನಿಕ ಕ್ರಿಯೆಗೆ ವಿ ಕಾಲ್ ಇಟ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೆಸರಲ್ಲೇ ಥರ್ಮಿಕ್ ಇದೆ. ಥರ್ಮಲ್ ಅಂತ ಹೇಳಿದ್ರೆ ಉಷ್ಣತೆ ಅಂತ ಅರ್ಥ ಅಲ್ವಾ? ಸೊ ಅದನ್ನ ಅದು ರಿಲೀಸ್ ಮಾಡುತ್ತೆ. ದಟ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ದಿಸ್ ಮೆಗ್ನೀಷಿಯಂ ರಿಬ್ಬನ್ ಆಲ್ಸೋ, when it is burnt, it will dazzling, it forms a white flame. And the chemical reaction combines magnesium with oxygen from the air to form magnesium oxide, a white powdery substance, which you can relate to your last 7th standard class. Do we have to take this entire note? I would suggest to take it. Okay, you can take this note. I'll give you 1 minute time. So in simple words, exothermic andre it's a chemical process, ಅರ್ಥ ಆಯ್ತಾ, through which energy is released into the surroundings.
And ಯಾವ energy? Basically heat energy. Done? Okay. It is 5:30 students. With all of your permission, I shall extend the class by another 15 minutes. The reason is that we shall complete off with this notes at least. Notes or chapter, whichever is possible, we'll try to complete it. Okay, please try to cooperate. Another 15 minutes will extend the class, and post that you are relieved for the day. There will be no other classes. Done with it? Once you're done, please give me a thumbs up. Thank you, Heren Anjlu School, Bailhongal School, Moodbidre School. Super you all are. Next. ಏನಿದು? What is this? Okay, you all gave the answer as yes ಅಲ್ವಾ ಮೆಗ್ನೀಷಿಯಂಗೆ. ಸೊ ಆಲ್ ಯೋರ್ ಆನ್ಸರ್ ಇಸ್ ರೈಟ್. ನೆಕ್ಸ್ಟ್, ಕ್ಯಾಂಫರ್ಗೆ ಒಬ್ರು ನೋ ಅಂತ ಹೇಳಿದ್ರು, ಇನ್ನೊಬ್ರು ಎಸ್ ಅಂತ ಹೇಳಿದ್ರು. ಇಟ್ ಇಸ್ ಫ್ಲೇಮಬಲ್ ಆರ್ ಇನ್ಫ್ಲೇಮಬಲ್ ಅಂತ. ಲೆಟ್ ಅಸ್ ಹ್ಯಾವ್ ಅ ಚೆಕ್ ಆನ್ ದ ಕ್ಯಾಂಫರ್. Okay, this is camphor, ಕರ್ಪೂರದ ಪುಡಿ. So now, yes, camphor forms a flame when it burns because it is highly flammable substance that undergo sublimation. ಸಬ್ಲಿಮೇಷನ್ ಬಂದು ನಿಮ್ ಹೈಯರ್ ಕ್ಲಾಸ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಸಬ್ಲಿಮೇಷನ್ ಬಗ್ಗೆ ಎಲ್ಲ ತಿಳ್ಕೊಂತೀರಾ. ಸಬ್ಲಿಮೇಷನ್ ಅಂತ ಹೇಳಿದ್ರೆ ನೋಡಿ, ಸಾಮಾನ್ಯವಾಗಿ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಘನ, ದ್ರವ, ಅನಿಲ ಅಂತ ಇದೆ, ರೈಟ್? ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ಫ್ರಮ್ ಸಾಲಿಡ್ and substance would turn into liquid, liquid in the gas. For example, ice cube ಆಚೆ ಇಟ್ಟಾಗ ಏನಾಗುತ್ತೆ? ನೀರಾಗಿ ಹೋಗುತ್ತೆ. ನೀರನ್ನ ಬಿಸಿ ಮಾಡಿದಾಗ ಆವಿ ಆಗುತ್ತೆ ಅಲ್ವಾ? ಬಟ್ ಕ್ಯಾಂಫರ್ ಇಸ್ ಒನ್ ಸಚ್ ಸಬ್ಸ್ಟೆನ್ಸ್. ಸಾಲಿಡ್ ಇಂದ ಅದು ಡೈರೆಕ್ಟ್ ಆಗಿ ಗ್ಯಾಸಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಡಸಂಟ್ ಫಾರ್ಮ್ ದ ಲಿಕ್ವಿಡ್ ಫಾರ್ಮ್. ಕ್ಯಾಂಫರ್ ನ ಆಚೆ ಇಟ್ರೆ ಅದ್ರದ್ದು ಸೈಜ್ ಕಮ್ಮಿ ಆಗ್ತಿರೋದನ್ನ ನೀವು ಗಮನಿಸಬಹುದು. ಸೊ ಅದನ್ನ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ as ಸಬ್ಲಿಮೇಷನ್. So I would be explaining you the science terminology in between. So haganta it is there for your exam anta artha alla. You should be knowing about this science terminology anta. But in your 9th standard class, you will have a separate topic about sublimation. Okay, as of now, you need to understand this. Camphor inflammable antu alve alla, it is highly flammable. ಓಕೆ, ಕೈ ಮೇಲೆ ಕ್ಯಾಂಪರ್ ಇಟ್ಕೊಂಡ್ಬಿಟ್ಟು ಬೆಂಕಿ ಇಟ್ಟಾಗ ಏನಾಗುತ್ತೆ? ಸುಡುತ್ತೆ ಅಲ್ವಾ? ಸೊ ಡೋಂಟ್ ಟ್ರೈ ಎನಿ ಒನ್. ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್. So camphor is highly flammable. As it is heated, it transitions directly from a solid to gaseous state, and the resulting gas combusts, creating a bright yellow flame. So direct ಆಗಿ ಅದು solid ಇಂದ gaseous state ಗೆ convert ಆಗುತ್ತೆ. So this is about camphor, which is flammable. You can take a note of it. Considering your writing speed, I think 30 seconds is enough for you to write this point, isn't it? Sublimation ಅಂದ್ರೆ ಇಲ್ಲೇ ಕೊಟ್ಟಿದ್ದಾರಲ್ಲ, ಟ್ರಾನ್ಸಿಷನ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಟು ದ ಗ್ಯಾಸಿಯಸ್ ಸ್ಟೇಟ್. ಘನದಿಂದ ಡೈರೆಕ್ಟ್ ಆಗಿ ಅನಿಲ ಸ್ಥಿತಿಗೆ ಸೇರ್ಪಡೆ ಆಗೋದಕ್ಕೆ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. English classes, Halebedu School is inquiring about the English classes. You will be resuming English classes from the next week. Okay? Thank you. Done with the writing part. Great students. ಎಲ್ಲರೂ ಬರ್ದ್ರಲ್ಲ? Can we go ahead? So ಈಗ ಹೇಳಿ, camphor, is it flammable or inflammable? No is wrong. Yes is right. Okay. Next, kerosene stove. . 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
Kindly give me a moment. Okay. Can you all see this? ಏನಿದು ನಮ್ ತಾತನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ವಿ ಮ್ಯಾಮ್. ಕೆರೋಸಿನ್ ಸ್ಟವ್ ಅಥವಾ ಪಂಪ್ ಸ್ಟವ್ ಅಂತ ಕರೀತಾ ಇದ್ವಿ. ಸೊ ಈ ಕೆರೋಸಿನ್ ಸ್ಟವ್ ಫ್ಲೇಮಬಲ್ ಇನ್ಫ್ಲೇಮಬಲ್? ಎಲ್ಲಾರು ಆನ್ಸರ್ ಕೊಟ್ರಿ ಫ್ಲೇಮಬಲ್ ಅಂತ. ಎಸ್, ಕೆರೋಸಿನ್ ಸ್ಟವ್ ಫಾರ್ಮ್ಸ್ ಅ ಫ್ಲೇಮ್ ಬಿಕಾಸ್ ದ ಕೆರೋಸಿನ್ ಆಯಿಲ್, ಸೀಮೆ ಎಣ್ಣೆ, ಇಸ್ ವೇಪರೈಸ್ಡ್ ಬೈ ದ ಹೀಟ್ ಫ್ರಮ್ ದ ವಿಕ್. ವಿಕ್ ಅಂದ್ರೆ ಬತ್ತಿಯಿಂದ ಅದು ಏನಾಗುತ್ತೆ, ವೇಪರೈಸ್ ಆಗುತ್ತೆ. ದೀಸ್ ಕೆರೋಸಿನ್ ವೇಪರ್ಸ್ ದೆನ್ ಕ್ಯಾಚ್ ಫೈರ್ ವಿಚ್ ಪ್ರೊಡ್ಯೂಸಸ್ ದ visible flame, heat and light. Material that produce flame when burned like kerosene are those that can vaporize. Okay. Can you all take a note of it? Too much writing now within a class nalli will make it much fun at the end. Okay, I'll give you a very informative information which you all would like. Okay, thank you. Hope you have written this point. ಎಷ್ಟೊಂದು ಥಮ್ಸ್ ಅಪ್ ಬರ್ತಿದೆ. ಸೊ ಐ ಮೂವಿಂಗ್ ಅಹೆಡ್. ಯಾರಾದ್ರೂ ಬರ್ದಿಲ್ಲ ಅಂದ್ರೆ ಪ್ಲೀಸ್ ಪುಟ್ ಇಟ್ ಇನ್ ದ ಚಾಟ್ ಸೆಕ್ಷನ್. ಐ ವೇಟ್ ಫಾರ್ ಯು. ಓಕೆ. ಸೊ ಆಸ್ ಯು ಆಲ್ ಟೋಲ್ಡ್, kerosene is flammable and the answer is yes. ಈಗ ದ ಹೈಲಿ ಕಾಂಟ್ರವರ್ಷಿಯಲ್ ಅನ್ನೋದಕ್ಕಿಂತ ಕಾಂಟ್ರಡಿಕ್ಟರಿ ಆನ್ಸರ್. ಕೆಲವರು ನೋ ಅಂದಿದ್ದಾರೆ, ಕೆಲವರು ಎಸ್ ಅಂದಿದ್ದಾರೆ. ಚಾರ್ಕೋಲ್ ಇಸ್ ಫ್ಲೇಮಬಲ್ ಆರ್ ಇನ್ಫ್ಲೇಮಬಲ್? ಕೆಲವರು ತುಂಬಾ ಜಾಣ್ಮೆ ಇರುತ್ತೆ ಆಯ್ತಾ, ತುಂಬಾ ಬುದ್ಧಿವಂತರಾಗಿರ್ತಾರೆ. ಆದ್ರೆ ನಾಟ್ ಯು ಆರ್ ರೈಟಿಂಗ್ ಸ್ಟಿಲ್. ಓಕೆ, ಐಲ್ ವೇಟ್ ಫಾರ್ ಯು, ಹಳೆಬೀಡು ಸ್ಕೂಲ್. Please take a note. Okay, and tell me once you're done. Meanwhile, others, please listen to it. So ಕೆಲವರು ತುಂಬಾ ಬುದ್ಧಿವಂತರಾಗಿರ್ತಾರೆ, ತುಂಬಾ ಜ್ಞಾನಿಗಳಾಗಿರ್ತಾರೆ. ಬಟ್ ಅದನ್ನ ಯಾರ ಹತ್ರನೂ ತೋರ್ಸ್ಕೊಂತಿರಲ್ಲ. ಅಂತವ್ರಿಗೆ ಏನ್ ಹೇಳ್ತಾರೆ, ಅವ್ರೊಳಗಿರುವಂತಹ ಬುದ್ಧಿ ಬೂದಿ ಮುಚ್ಚಿದ ಕೆಂಡ ಇದ್ದಂಗಿದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಚಾರ್ಕೋಲ್ ನೆನ್ಸ್ಕೊಂಡಾಗ ನಂಗೆ ಅದೇ ನೆನ್ಪಾಗತ್ತೆ. ಯಾಕಂದ್ರೆ ಚಾರ್ಕೋಲ್ ಇಸ್ ಒನ್ ಸಚ್ ಮಟೀರಿಯಲ್ ವಿಚ್ ಇಸ್ ನಾಟ್ ಫ್ಲೇಮಬಲ್. ಅದ್ರಲ್ಲಿ ಬೆಂಕಿ ಕಾಣಲ್ಲ ನಿಮ್ಗೆ, ಬಟ್ ಕೆಂಡದಂತೆ ಇರುತ್ತೆ. ಸೊ ಚಾರ್ಕೋಲ್ ಇಸ್ ನಾಟ್ ಫ್ಲೇಮಬಲ್. ಸೊ ದೋಸ್ ಹೂ ಹ್ಯಾಡ್ ಗಿವನ್ ದ ಆನ್ಸರ್ ಚಾರ್ಕೋಲ್ ಫ್ಲೇಮ್ ಆಗುತ್ತೆ ಅನ್ನೋರು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಚಾರ್ಕೋಲ್ ಇಸ್ ನಾಟ್ ಫ್ಲೇಮಬಲ್. I'll share the note very shortly. Let your friends finish writing. I'll share the note for charcoal. Okay. Halebeedu School, once you're done, please give me a thumbs up so that we can move ahead. Done? Thank you, children. Thank you so much. Next, last. ನೋಡಿದ್ರಲ್ಲ, ಇದು ಚಾರ್ಕೋಲ್, ಕಲ್ಲಿದ್ಲು. ಸೊ ಏನಾಗ್ತಾ ಇದೆ ಮ್ಯಾಮ್, ಇಲ್ಲೆಲ್ಲ ಜ್ವಾಲೆ ಕಾಣಿಸ್ತಾ ಇದೆಯಲ್ಲ, ಫ್ಲೇಮ್ ಕಾಣಿಸ್ತಾ ಇದೆಯಲ್ಲ ಅಂತ ನೀವು ಕೇಳಬಹುದು. ನೋ, ಚಾರ್ಕೋಲ್ ಇಟ್ ಸೆಲ್ಫ್ ಡಸ್ ನಾಟ್ ಫಾರ್ಮ್ ಅ ವಿಸಿಬಲ್ ಫ್ಲೇಮ್. Instead, the small amount of vaporized material from any remaining moisture or volatile substance in the charcoal creates the visible flame. ಅದಕ್ಕೆ you all got confused ಅಲ್ವಾ. ಸೊ ತಂತಾನಾಗೆ ಕಲ್ಲಿದ್ಲಿನಿಂದ ಜ್ವಾಲೆ ಅನ್ನೋದು ಹುಟ್ಟೋದಿಲ್ಲ. ಅದ್ರಲ್ಲಿ ಇರುವಂತಹ ವೇಪರೈಸ್ ಮಟೀರಿಯಲ್ ಗಳಿಂದ ಈ ಒಂದು ಜ್ವಾಲೆಯನ್ನ ಕಾಣಬಹುದು. ಸೊ ಫ್ಲೇಮ್ ಇಸ್ ದ ವಿಸಿಬಲ್ ಗ್ಯಾಸಿಯಸ್ ಪಾರ್ಟ್ ಆಫ್ ಅ ಫೈರ್ which is formed when a substance vaporized during combustion.
Since charcoal is already a form of carbon and does not readily vaporize, it produces heat and light through a glowing ember without a sustained flame. Ma'am, ನಾವು ಇಷ್ಟು ಬರಿಬೇಕಾ? No, I'll just highlight whatever you need to write as a note. Okay? ಇದನ್ನ ಬರ್ಕೊಳ್ಳಿ. This one. Okay? Only these you can write. ಅದನ್ನ ಕೆಳಗಡೆ have to, I'll just make it small. Now you all can see. ಆಯ್ತಾ? ನೀಟಾಗಿ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. And once you have noted down, reshare my screen. So hopefully you were taking notes on charcoal, isn't it? Let me reshare it. Please take a note. Okay. We were talking about charcoal. No, charcoal, it's not flammable because the visible flame cannot be seen. ಯಾಕಂತ ಹೇಳಿದ್ರೆ a flame is the visible gaseous part of a fire which is formed when a substance vaporized during combustion. Since charcoal is already a form of carbon and does not readily vaporize, it produces heat and light through a glowing ember without a sustained flame. Okay? ಇದನ್ನ ನೋಟ್ ಮಾಡ್ಕೊಂತಾ ಇದ್ರಿ ಅಂತ ನಾನು ಭಾವಿಸ್ತೀನಿ. So I'm sorry for the technical glitches that happened. If anyone have completed, please give me a thumbs up. Otherwise, please take your time and complete it. I'll give you another minute time. Okay? Done, Bailahongal School? Okay. ಬೇರೆ ಯಾರಾದ್ರೂ ಬರೀತಾ ಇದ್ದೀರಾ? Those who have done, it's fine. If anyone is taking a note, please give me a note so that I'll be sharing my screen. Done? Okay. Moodbidre School is also done. ಬೇರೆ ಯಾರಾದ್ರೂ ಬರೀತಾ ಇದ್ರೆ please tell me we are writing. Please wait ಅಂತ. ಬರೀತಾ ಇದ್ದೀರಾ ಯಾರಾದ್ರೂ ಇನ್ನು? Okay, I consider it to be as a no. Okay. So students, this was about today's class where we had learnt about different types of combustion and flame. Flame ಅಂತ ಹೇಳಿದ್ರೆ ಏನು? Materials which is flammable and inflammable ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. At the end of the session, I have something very interesting to share to you ಅಂತ ಹೇಳಿದ್ದೆ. Let me share it to you. I don't take much of your time. I know we are running late. Just give me a moment. Can you all see this? ಏನಿದು? Okay, don't worry. ಇದು ನಿಜವಾದ ಹಲ್ಲುಗಳಲ್ಲ. It's a toy. Okay. I want you to remember your last class. Last class ಅಂದ್ರೆ 7th standard class where you had about digestion. Okay. Humans ಅಲ್ಲಿ digestion ಅಲ್ಲಿ mouth plays a very important part and teeth plays a very vital part. Since you all are in class 8, teenage, it's very important for you all to know and maintain the oral hygiene. ಓಕೆ ಸೊ ಈ ಭಾಗದ ಹಲ್ಗಳು ಏನಿದೆ ಇದನ್ನ ನಾವು ಏನಂತೀವಿ ಇನ್ಸಿಸರ್ಸ್ ಅಂತ ಕರಿತೀವಿ ಅಥವಾ ಬಾಚುವ ಹಲ್ಲುಗಳು ಅಂತ ಕರಿತೀವಿ ಅಂಡ್ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಕೋರೆ ಹಲ್ಲು. ಕಾಣಿಸ್ತಾ ಇದೆ ಎಲ್ಲರಿಗೂ? So this is called incisor. This is called as canine. This is called as premolar. And this one is molar or davade hallu. These are various type of teeth which is very important for digestion. Chewing is a very important part. So adrinda maintaining a oral hygiene is also ತುಂಬಾ ಮುಖ್ಯ ಆಗುತ್ತೆ. Most of us while we are brushing our teeth,
ಇಷ್ಟ್ ಮಾಡಿ ಮುಗ್ಬಿಡ್ತೀವಿ ಹೌದಾ? ಬಟ್ ದಟ್ ಇಸ್ ನಾಟ್ ದ ರೈಟ್ ವೇ ಆಫ್ ಬ್ರಷಿಂಗ್ ಯೋರ್ ಟೀತ್. ಇಟ್ ಶುಡ್ ಆಲ್ವೇಸ್ ಬಿ ಇನ್ ದ ಸಿ ವೇ. ಜಸ್ಟ್ ಲುಕ್ ಅಟ್ ಮೀ, ನಾ ಹೇಗ್ ಮಾಡ್ತೀನಿ ಅಂತ. ಗಾಟ್ ಇಟ್. ಸೊ ಏನ್ ವ್ಯತ್ಯಾಸ ಕಾಣ್ತಿದ್ದೀರಾ? ಬರೀ ಇಲ್ಲಿ ಮಾತ್ರ ಉಜ್ಜಿ ಬಿಡೋದಲ್ಲ, ಬ್ಯಾಕ್ ಸೈಡ್ ಆಫ್ ಯೋರ್ ಟೀತ್ ಆಲ್ಸೋ ಬ್ರಷಿಂಗ್ ಹಿಯರ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅಂಡ್ ಆಲ್ವೇಸ್ ಯು ಹ್ಯಾವ್ ಟು ಬ್ರಷ್ ಇನ್ ದ ಸಿ ವೇ, ಸರ್ಕ್ಯುಲರ್ ವೇ. ಹೀಗೆ ಆಯ್ತಾ? ಸೊ ಆದ್ರಿಂದ ಬ್ರಷಿಂಗ್ ಯೋರ್ ಟೀತ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ಅಂಡ್ ದಿನದಲ್ಲಿ ಎಷ್ಟ್ ಸಲ ಹಲ್ಲು ಉಜ್ಬೇಕು? ಹೌ ಮೆನಿ ಟೈಮ್ಸ್ ಶುಡ್ ವಿ ಬ್ರಷ್ ಆರ್ ಟೀತ್? Twice. Since you all are in residential school, this discipline has to be inculcated from now only. Brushing your teeth twice a day is very important, especially in the evening or night before you go into the bed. You need to brush your teeth. Apart from brushing your teeth, flossing ಅಂದ್ರೆ ಟೀತ್ ಗಳ ಮಧ್ಯೆ ಇರುವಂತಹ ಗ್ಯಾಪ್ ಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಪದಾರ್ಥಗಳನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ, and we call it as flossing. And mouthwash and cleaning your tongue also plays a very important role in oral hygiene. Got it? So, ಇದನ್ ಹೊರತುಪಡಿಸಿ for every 6 months you have to visit a dental doctor to look after your oral health. ಸೊ ಹಲ್ಲಿನ ಸಮಸ್ಯೆ ಇರ್ಲಿ ಇಲ್ದೆ ಹೋಗ್ಲಿ, ನಾವು ಡೆಂಟಲ್ ಡಾಕ್ಟರ್ ಹತ್ರ 6 ತಿಂಗಳಿಗೆ ಒಂದ್ಸಲ ಕನಿಷ್ಠ ಹೋಗ್ಬೇಕಾಗತ್ತೆ. ಇದು ನಮ್ಮ ದಂತಕ್ಷಯ ಕ್ಯಾವಿಟಿಯಿಂದ ತಪ್ಪಿಸ್ಕೊಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದ್ರಿಂದ ಎವ್ರಿ ಒನ್ ಮೇಂಟೈನ್ ಅ ಗುಡ್ ಓರಲ್ ಹೈಜೀನ್ ಅಂತ ಹೇಳ್ತಾ, ವಿ ಆರ್ ಗೋಯಿಂಗ್ ಟು ಎಂಡ್ ದಿಸ್ ಚಾಪ್ಟರ್ in this class for the day. We shall meet in the next class. Was this class helpful for all of you? Helpful ಆಗಿತ್ತಾ? Was the information helpful to you all? Great. Thank you so much for your response. We wish you a very happy rest of the day. Thank you, Bailhungal Herenjalu School. Thank you so much. Have a good day. Jai Hind, Jai Karnataka Mate, Jai Vidya Shakti, Namaskara. Thank you at last, Mood Vidre School. Thank you so much.